ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟಸುಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಾಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಯಾವುದು ಮೋಹಕ ಶಾಸ್ತ್ರಗಳು, ಯಾವುದು ಮೋಹಕ ಶಾಸ್ತ್ರಗಳಲ್ಲ ಎಂಬುದನ್ನ ತಿಳಿಸ್ತಾ ಇದ್ದದ್ದು. ಅನೇಕ ಪುರಾಣಗಳ ವಚನಗಳನ್ನ ಕೊಡ್ತಾ ಇದ್ದದ್ದು. ಈ ಹಿಂದೆ ಕೊಟ್ಟದ್ದು ಸ್ಕಾಂದ ಪುರಾಣದ ಒಂದು ರುದ್ರದೇವರ ಮಾತು, ತನ್ನ ಮಗನಿಗೋಸ್ಕರವಾಗಿ ಹೇಳಿದಂತಹ ಮಾತನ್ನ ಪ್ರಮಾಣವನ್ನಾಗಿ ಕೊಟ್ರು. ಅಲ್ಲಿ ಹೇಳಿದ್ದು ಭಗವಂತನೇ ಸರ್ವೋತ್ತಮ, ಇನ್ಯಾವ ದೇವತೆಗಳಿಗೂ ಒಂದು ಆಧಿಕ್ಯ ಇಲ್ಲ, ಇದೇ ರೀತಿ ತಿಳಿದುಕೊಳ್ಳೋದೇ ಸರಿಯಾದಂತಹ ಜ್ಞಾನ ಹೊರತು ಇದರ ವಿರುದ್ಧವಾಗಿ ತಿಳಿದುಕೊಳ್ಳೋದು ಅದು ಮೋಹಕ್ಕಾಗಿ ಹೇಳಿದ್ದು, ಅಜ್ಞಾನಕ್ಕಾಗಿ ಹೇಳಿದ್ದು ಅಂತ ಆ ವಚನವನ್ನ ಕೊಟ್ಟು, ಮತ್ತೆ ಇದಾದ ಮೇಲೆ 56ನೇ ಶ್ಲೋಕದಲ್ಲಿ ಪದ್ಮಪುರಾಣದ ವಚನವನ್ನು ಕೂಡ ಉದಾಹರಿಸ್ತೇವೆ ಅಂತ ಶ್ರೀಮದಾಚಾರ್ಯರು ಪ್ರತಿಜ್ಞೆಯನ್ನು ಮಾಡಿದ್ದು. ಯಾವ ಭಗವಂತ ರುದ್ರದೇವರಿಗೆ ಉಪದೇಶವನ್ನು ಹೇಳಿದ್ದಾರೋ ಅಂತಹ ವಿಷಯವನ್ನೇ ರುದ್ರದೇವರು ತನ್ನ ಪತ್ನಿಯಾದಂತಹ ಪಾರ್ವತೀ ದೇವಿಗೆ ಹೇಳಿದ್ದು. ಆ ಒಂದು ವಚನವನ್ನ ಕೊಡ್ತಾ ಇದ್ದಾರೆ. 57ನೇ ಶ್ಲೋಕ. ತ್ವಾಮಾರಾಧ್ಯ ತಥಾ ಶಂಭೋ ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವಾ ಕಲಯಾಮಾನುಷಾದಿಷು ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೇ ಭೂತ್ವಾ ಕಲಯಾಮಾನುಷಾದಿಷು ಎಂಬುದಾಗಿ 57ನೇ ಶ್ಲೋಕ. ಪದವಿಭಾಗ. ತ್ವಾಂ ಆರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೆ ಭೂತ್ವಾ ಕಲಯ ಮಾನುಷಾದಿಷು. ಮೊದಲಿಗೆ ಮಾತ್ರ ತ್ವಾಂ ಆರಾಧ್ಯ, ಅಲ್ಲಿ ಮಾತ್ರ ಪದವಿಭಾಗವನ್ನು ಮಾಡಿಕೊಳ್ಳಬೇಕು. ಶ್ಲೋಕಕ್ಕೆ ಅವತಾರಕ್ಕೆ ಏನು ಕೊಡ್ತಾರೆ? ತದ್ವಾಕ್ಯಂ ಉದಾಹರತಿ. ಹಿಂದೆ ಏನು ಶ್ರೀಮದಾಚಾರ್ಯರು ಪ್ರತಿಜ್ಞೆಯನ್ನು ಮಾಡಿದ್ರಲ್ಲ, ವಿಷಯವನ್ನ ಉಪಸ್ಥಾಪನೆ ಮಾಡಿದ್ರಲ್ಲ,
ವಾಕ್ಯವನ್ನು ಉದಾಹರಣೆ ಮಾಡ್ತೇವೆ ಅಂತ ಹೇಳಿ ಆ ವಾಕ್ಯವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಭಗವಂತ ರುದ್ರದೇವರಿಗೆ ಹೇಳ್ತಾ ಇದ್ದದ್ದು, ಹೇ ಶಂಭೋ, ಎಲ್ಲೋ ರುದ್ರದೇವರೇ, ರುದ್ರನೇ, ಏನ್ ಮಾಡ್ಬೇಕು, ಏನ್ ಮಾಡ್ತೀನಿ ಅಂತಂದ್ರೆ, ದ್ವಾಪರಾದೌ ಯುಗೇ ಭೂತ್ವಾ, ದೇವರು ಹೇಳ್ತಾರೆ ರುದ್ರದೇವರಿಗೆ, ದ್ವಾಪರಾದೌ ಯುಗೇ ಭೂತ್ವಾ, ದ್ವಾಪರ ಮೊದಲಾದಂತಹ ಯುಗಗಳಲ್ಲಿ ನಾನು ಅವತಾರವನ್ನ, ಅವತಾರವನ್ನ ಮಾನುಷಾದಿಷು ಕಲಯಾ ಭೂತ್ವ, ಕಲಯ ಮಾನುಷಾದಿಷು, ಮಾನುಷಾದಿಗಳಲ್ಲಿ ಮನುಷ್ಯರೇ ಮೊದಲಾದಂತಹವರಲ್ಲಿ ಸ್ವರೂಪಾಂಶೇನ ಭೂತ್ವ, ಸ್ವರೂಪಾಂಶದಿಂದ ಅವತಾರವನ್ನ ಮಾಡಿ ಏನ್ ಮಾಡ್ತೀನಿ ಅಂದ್ರೆ, ತ್ವಾಂ ಆರಾಧ್ಯ ವರಂ ಸದಾ ವರಂ ಗೃಹೀಷ್ಯಾಮಿ, ಯಾವಾಗಲೂ ಕೂಡ ನಿನ್ನಿಂದ ವರವನ್ನ ತೆಗೆದುಕೊಳ್ತೇನೆ. ಇಲ್ಲಿ ದ್ವಾಪರಾದೌ ಯುಗೇ ಭೂತ್ವ ಅಂತ ನೋಡಿ, ಹೇ ಶಂಭೋ ಅಂತ ಸಂಬೋಧನೆಯನ್ನು ಮಾಡಿ ಭಗವಂತ ರುದ್ರದೇವರು ಹೇಳಿದ್ದು ದ್ವಾಪರಾದೌ ಯುಗೇ ಭೂತ್ವ, ದ್ವಾಪರವೇ ಮೊದಲಾದಂತಹ ಯುಗಗಳಲ್ಲಿ ಮಾನುಷಾದಿಷು ಕಲಯ, ಮಾನುಷಾದಿ ಮೊದಲಾದಂತಹ ದೇಹಗಳಲ್ಲಿ ಕಲಯ ಸ್ವರೂಪಾಂಶದಿಂದ ಅವತೀರ್ಯ ಭೂತ್ವ, ಅವತೀರ್ಯ ತ್ವಾಂ ಆರಾಧ್ಯ, ನಿನ್ನನ್ನು ಆರಾಧನೆ ಮಾಡಿ ಸದಾ ವರಂ ಗೃಹೀಷ್ಯಾಮಿ, ಯಾವಾಗಲೂ ವರವನ್ನ ತೆಗೆದುಕೊಳ್ಳುತ್ತೇನೆ ಅಂತ ರುದ್ರದೇವರಿಗೆ ಭಗವಂತ ಹೇಳಿದಂತಹ ಮಾತು. ಇಲ್ಲಿ ದ್ವಾಪರಾದವು ಅಂತ, ದ್ವಾಪರವೇ ಮೊದಲಾದಂತಹ ಯುಗಗಳಲ್ಲಿ ಅಂತಂದ್ರು. ಏನಂದ್ರೆ ದ್ವಾಪರಾದವು ಅಂದ್ರೆ ಯಾವ ಯುಗಗಳನ್ನ ತೆಗೆದುಕೊಳ್ಳಬೇಕು ಅಂತಂದ್ರೆ, ಮುಂದೆ ನೋಡಿ, ಆದಿ ಶಬ್ದದಿಂದ ಮುಂದಿನದ್ದು ತೆಗೆದುಕೊಳ್ತೇವೆ. ಮತ್ಸ್ಯಾದಿ ಅವತಾರಗಳು ಅಂತಂದ್ರೆ, ಸುಮ್ನೆ ಹೇಳ್ಬೇಕಂದ್ರೆ ಮತ್ಸ್ಯಾದಿ ಅವತಾರಗಳು ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಹೀಗೆ ದಶಾವತಾರದ ಕ್ರಮವನ್ನು ತೆಗೆದುಕೊಳ್ತೇವೆ. ಹಾಗೆ ದ್ವಾಪರಾದವು ಅಂದ ತಕ್ಷಣ ದ್ವಾಪರದ ಮುಂದಿನ ಯುಗ ಯಾವುದು? ಕಲಿಯುಗ. ಹೀಗಾಗಿ ಕಲಿಯುಗವನ್ನ ತೆಗೆದುಕೊಂಡು ಬಿಟ್ರೆ ಕಲಿಯುಗದಲ್ಲಿ ಅವತಾರ ಮಾಡ್ತೇನೆ ಅಂತ ಹೇಳಿದಂಗ ಆಗ್ತದೆ. ಆದ್ರೆ ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ, ಭಗವಂತನೇ ಅವತಾರ ಮಾಡೋದಿಲ್ಲ. ಭಗವಂತನಿಗೆ ಶಕ್ತಿ ಇಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಭಗವಂತನ ಸಂಕಲ್ಪ ಇದೆ ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಹೇಳ್ತಾರೆ ನೋಡಿ, ದ್ವಾಪರಾದವು, ಅದಕ್ಕಾಗಿ ಕಲಿಯುಗದಲ್ಲಿ ಅವತಾರ ಇಲ್ಲದೇ ಇದ್ದದ್ದರಿಂದ ದ್ವಾಪರಾದವು ಎಂಬುದರಿಂದ ಆದಿ ಶಬ್ದದಿಂದಾಗಿ ಕಲಿಯುಗವನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಟಿಪ್ಪಣಿಕಾರರು ಬರೀತಾರೆ, ದ್ವಾಪರಾದವು ಎಂಬುದಕ್ಕೆ ದ್ವಾಪರಃ ಆದಿಹಿ ವ್ಯುತ್ಕ್ರಮೇಣ ಯಸ್ಯ ತತ್ ದ್ವಾಪರಾದಿ ಅಂತ ಸಮಾಸವನ್ನು ಮಾಡಿ ತಿಳಿಸ್ತಾರೆ. ಈ ದ್ವಾಪರವೇ ಮೊದಲಾದಂತಹದ್ದು ಅಂತಂದ್ರೆ ಮುಂದೆ ಬರಬಾರದು, ವ್ಯುತ್ಕ್ರಮೇಣ ಅಂತ ಹೇಳ್ತಾರೆ. ವ್ಯುತ್ಕ್ರಮ ಅಂದ್ರೆ ಉಲ್ಟಾ. ದ್ವಾಪರವೇ ಮೊದಲಾದಂತಹ ಯುಗಗಳು ಅಂದ್ರೆ ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗ ಅಂತ ಹೀಗೆ ಉಲ್ಟಾ ಹೋಗಬೇಕು. ಹೀಗೆ ಆದಿ ಶಬ್ದದಿಂದ ಅರ್ಥವನ್ನ ಗ್ರಹಣ ಮಾಡಬೇಕು. ಹೀಗಾಗಿ ಈ 3 ಯುಗಗಳಲ್ಲಿ ಅಂತ ಅರ್ಥ. ಈ 3 ಯುಗಗಳಲ್ಲಿ ನಾನು ಏನ್ ಮಾಡ್ತೇನೆ ಅಂದ್ರೆ ಅವತಾರವನ್ನ ಮಾಡ್ತೇನೆ. ತೇನ ಕಲೋನ ಅವತಾರ, ಅದರಿಂದ ಕಲಿಯುಗದಲ್ಲಿ ಅವತಾರ ಇಲ್ಲ. ಕೃತಾದೌ ಇತ್ಯುಕ್ತೆ ಕಲಾಪಿ ಪ್ರಾಪ್ತೇ ತಥಾ ನೋಕ್ತಂ. ಕೃತಾದೌ ಅಂತ ಹೇಳ್ಬೋದಾಗಿತ್ತಲ್ಲ, ದ್ವಾಪರಾದವು ಅಂತ ಯಾಕೆ ಹೇಳಿದ್ರು? ಕೃತಾದವು ಅಂತ ಹೇಳ್ಬಿಟ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಅಂತ ಹೇಳಿ ತೆಗೆದುಕೊಳ್ಬೇಕಾಗಿತ್ತು. ಕೃತಾದವು ಅಂತ ಹೇಳ್ಬೇಕಾಗಿತ್ತು. ದ್ವಾಪರಾದವು ಅಂತ ಯಾಕೆ ಭಗವಂತ ಹಾಗೆ ಹೇಳದ ಅಂತಂದ್ರೆ, ಆದಿ ಶಬ್ದದಿಂದ ಅವಾಗ ಕಲಿಯುಗವನ್ನು ಕೂಡ ತೆಗೆದುಕೊಳ್ಳಬೇಕಾಗ್ತದೆ. ಕಲಿಯುಗದಲ್ಲಿ ಮಾತ್ರ ಭಗವಂತ ಅವತಾರ ಇಲ್ಲ. ಅದಕ್ಕಾಗಿ ದ್ವಾಪರಾದವು ಅಂತ ಹೇಳಿ ವ್ಯುತ್ಕ್ರಮೇಣ ಉಲ್ಟಾ ಆ 3 ಯುಗಗಳನ್ನ ತೆಗೆದುಕೊಂಡು ಆ 3 ಯುಗಗಳಲ್ಲಿ ನಾನು ಅವತಾರವನ್ನ ಮಾಡ್ತೇನೆ. ಅವತಾರ ಮಾಡಿ ನಿನ್ನ ಆರಾಧನೆ ಮಾಡಿ ನಿನ್ನಿಂದ ವರವನ್ನ ತೆಗೆದುಕೊಳ್ತೇನೆ ಅಂತ ದೇವರು ರುದ್ರದೇವರಿಗೆ ಹೇಳಿದ್ದು. ಈ ರೀತಿಯಾಗಿ ರುದ್ರದೇವರಿಗೆ ಹೇಳಿದ್ದು. ರುದ್ರದೇವರು ಕೂಡ ತನ್ನ ಪತ್ನಿಯಾದಂತಹ ಪಾರ್ವತಿ ದೇವಿಗೆ ವಿಚಾರವನ್ನು ತಿಳಿಸಿದ್ದು.
ಭಗವಂತ ಹಿಂಗೆ ತಿಳಿಸಿದ್ದಾನೆ ಅಂತ ತಿಳಿಸಿದ್ದು. ಈ ಶ್ಲೋಕದ ಇಷ್ಟ ಅಭಿಪ್ರಾಯ. ಭಗವಂತ ಈ ರೀತಿಯಾಗಿ ನಿನ್ನಿಂದ ವರವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿದ್ದು. ಇಷ್ಟು ಹೇಳಿ ಮತ್ತೆ ದೇವರು ರುದ್ರದೇವರಿಗೆ ಏನು ಹೇಳಿದ್ದಾರೆ ಅಂತಂದ್ರೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 58ನೇ ಶ್ಲೋಕ. ಸ್ವಾಗಮೈ ಕಲ್ಪಿತೈಸ್ತ್ವಂ ಚ स्वागमैः कल्पितैस्त्वं च ಸ್ವಾಗಮೈ ಕಲ್ಪಿತೈಸ್ತ್ವಂ ಬಿಡಿಸಿ ಹೇಳಬಾರದು, ಸ್ವಾಗಮೈಹಿ ಅಂತ ಹೇಳಬಾರದು. ಸ್ವಾಗಮೈ ಕಲ್ಪಿತೈಸ್ತ್ವಂ ಚ स्वागमैः कल्पितैस्त्वं च ಜನಾನ್ ಮದ್ವಿಮುಖಾನ್ ಕುರು जनान्मद्विमुखान् कुरु ಮಾಂ ಚ ಗೋಪಯ ಏನ ಸ್ಯಾತ್ मां च गोपय येन स्यात् ಮಾಂ ಚ ಗೋಪಯ ಏನ ಸ್ಯಾತ್ मां च गोपय येन स्यात् ಸೃಷ್ಟಿರೇಶೋತ್ತರಾಧರ षष्टिरेषोत्तराधरा ಸ್ವಾಗಮೈ ಕಲ್ಪಿತೈಸ್ತ್ವಂ ಚ ಜನಾನ್ ಮದ್ವಿಮುಖಾನ್ ಕುರು ಮಾಂ ಚ ಸ್ಯಾತ್ ಸೃಷ್ಟಿರೇಶೋತ್ತರಾಧರ ಎಂಬುದಾಗಿ 58ನೇ ಶ್ಲೋಕ ಪದವಿಭಾಗ. ಸ್ವಾಗಮೈಃ ಕಲ್ಪಿತೈಃ ತ್ವಂ ಚ ಜನಾನ್ ಮದ್ವಿಮುಖಾನ್ ಕುರು ಮಾಂ ಚ ಗೋಪಯ ಏನ ಸ್ಯಾತ್ ಸೃಷ್ಟಿಃ ಏಷಾ ಉತ್ತರಾಧರ ಉತ್ತರ ಅಧರ ಸೃಷ್ಟಿಃ ಏಷಾ ಉತ್ತರ ಅಧರ ಎಂಬುದಾಗಿ ಪದವಿಭಾಗ. ಇಷ್ಟು ದೇವರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿದಂತೆ ಆ ವಿಚಾರವನ್ನ ತಿಳಿಸಿ ಮತ್ತೆ ರುದ್ರದೇವರು ಹೇಳ್ತಾರೆ, ಏನ್ ಮಾಡಬೇಕು ಅಂತಂದ್ರೆ ಸ್ವಾಗಮೈ ಕಲ್ಪಿತೈಹಿ ಸ್ವಾಗಮೈಹಿ ತ್ವಂ, ನೀನು ಏನ್ ಮಾಡ್ಬೇಕು ಅಂದ್ರೆ ಕಲ್ಪಿತೈಹಿ ಸ್ವಾಗಮೈಹಿ. ಕಲ್ಪಿತೈಹಿ ಎಂಬುದಕ್ಕೆ ಅಯಥಾರ್ಥೈಹಿ ಅಂತ ಅರ್ಥ. ಅಯಥಾರ್ಥ ಅಂದ್ರೆ ಸುಳ್ಳು, ಇಲ್ಲದೆ ಇದ್ದದ್ದು ಅಂತ ಅರ್ಥ. ಯಥಾರ್ಥ ಅಂದ್ರೆ ಇದ್ದದ್ದು. ಅಯಥಾರ್ಥೈ ಕಲ್ಪಿತೈಹಿ ಅಂದ್ರೆ ಅಯಥಾರ್ಥೈಹಿ ಸ್ವಾಗಮೈಹಿ ಸೋತ್ತಮತ್ವ ಪ್ರತಿಪಾದಕೈಹಿ. ಅಯಥಾರ್ಥವಾದಂತಹ ಸುಳ್ಳು ಹೇಳುವಂತಹ, ಇಲ್ಲದೆ ಇದ್ದಂಥದ್ದನ್ನು ಹೇಳುವಂತಹ ಅಂದ್ರೆ ಯಾವುದದು ಸೋತ್ತಮತ್ವ. ತಾನು ಉತ್ತಮ, ರುದ್ರದೇವರು ತಾವು ಉತ್ತಮರು ಅಂತ ಹೇಳುವಂತೆ ಹಂಗ ಪ್ರತಿಪಾದನೆಯನ್ನು ಮಾಡುವಂತೆ ಅಂತ ಅರ್ಥ. ಸ್ವಾಗಮೈಹಿ ಅಂತಹ ನಿನ್ನನ್ನ ಉತ್ತಮ ಅಂತ ಹೇಳು ಪ್ರತಿಪಾದನೆ ಮಾಡುವಂತಹ ಗ್ರಂಥಗಳು, ಅಂತಹ ಗ್ರಂಥಗಳನ್ನ ರಚನೆ ಮಾಡಿ ಅಂತಹ ಗ್ರಂಥಗಳಿಂದ ಅಂತ ಅರ್ಥ. ಕಲ್ಪಿತೈಹಿ ತ್ವಂ ಕಲ್ಪಿತೈಹಿ ಸ್ವಾಗಮೈಹಿ, ಕಲ್ಪಿತವಾದಂತಹ ಅಂದ್ರೆ ಅಯಥಾರ್ಥವಾದಂತಹ ಸ್ವಾಗಮಗಳು, ಸೋತ್ತಮತ್ವ ಪ್ರತಿಪಾದಕವಾದಂತಹ ಗ್ರಂಥಗಳು ಅಂತ ಅರ್ಥ. ಆ ಗ್ರಂಥಗಳನ್ನ ರಚನೆ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ಜನಾನ್ ಮದ್ ವಿಮುಖಾನ್ ಕುರು. ದೇವರು ಹೇಳ್ತಾರೆ ರುದ್ರದೇವರಿಗೆ ಏನ್ ಮಾಡ್ಬೇಕು ಅಂದ್ರೆ ಜನಾನ್ ಮದ್ ವಿಮುಖಾನ್ ಕುರು, ಜನರನ್ನ ನನ್ನಿಂದ ವಿಮುಖರನ್ನಾಗಿ ಮಾಡ್ಬೇಕು. ಅಂದ್ರೆ ಜನರು ನನ್ನ ಹಾದಿ ಹಿಡಿತಾ ಇದ್ರೆ ಅದನ್ನ ತಪ್ಪಿಸ್ಬೇಕು ನೀನು. ಅಂದ್ರೆ ಭಗವಂತ ಸರ್ವೋತ್ತಮ ಅಂತ ತಿಳಿಲಿಕ್ಕೆ ಹೊಂಟಿದ್ರೆ ಆ ಹಾದಿಯನ್ನ ನೀನು ತಪ್ಪಿಸಬೇಕು. ಇಂತಹ ಗ್ರಂಥಗಳನ್ನ ಮಾಡಿ, ನೀನೇ ಸರ್ವೋತ್ತಮ ಅಂತ ಹೇಳುವಂತಹ ಗ್ರಂಥಗಳನ್ನು ರಚನೆ ಮಾಡಿ ಆ ಗ್ರಂಥಗಳಿಂದ ಜನಾನ್ಮದ್ ವಿಮುಖಾನ್ ಗುರು, ಜನರನ್ನ ನನ್ನಿಂದ ವಿಮುಖನಾಗಿ ಮಾಡು ಅಂತ ದೇವರು ಹೇಳ್ತಾ ಇದ್ದಾರೆ. ಜನಾನ್ ಅಂತ ತಕ್ಷಣ ಎಲ್ಲ ಜನರನ್ನು ಅಂತ ತಿಳಿದುಕೊಳ್ಳೋದಲ್ಲ. ಜನಾನ್ ಎಂಬುದಕ್ಕೆ ದುಷ್ಟ ಜನರು ಅಂತ ಅರ್ಥ. ಯಾರು ತಮೋಯೋಗ್ಯರಿದ್ದಾರೋ ಅಂತಹ ವ್ಯಕ್ತಿಗಳು ಅಂತ ಅರ್ಥ. ಅಂತಹ ಜನರನ್ನ ವಿಮುಖಾನ್ ಕುರು, ನನ್ನಿಂದ ವಿಮುಖರನ್ನಾಗಿ ಮಾಡು. ಯಾಕೆ ಅಂದ್ರೆ ದುಷ್ಟರೂ ಕೂಡ ಅಯೋಗ್ಯರೂ ಕೂಡ ಶಾಸ್ತ್ರವನ್ನ
ಆ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಯುವ ಮಾರ್ಗವನ್ನು ಹಿಡಿತಾ ಇರ್ತಾರೆ. ಹಿಡಿಯುವಂತಹ ಮಾರ್ಗ ಇದ್ದಾಗ ಅಂತಹ ವ್ಯಕ್ತಿಗಳು ಅವನ್ನು ಹಿಡಿದು ಗತಿಯನ್ನ ಒಳ್ಳೆಯ ಒಂದು ಸ್ಥಾನವನ್ನ ಹೊಂದಬಾರದವರು. ಅಂತಹ ವ್ಯಕ್ತಿಗಳು ಅಯೋಗ್ಯರು. ಅಂತಹ ವ್ಯಕ್ತಿಗಳು ಈ ಶಾಸ್ತ್ರವನ್ನ ನನ್ನ ಮಾರ್ಗವನ್ನು ಹಿಡಿಯದೇನೆ ಇನ್ನು ಮತ್ತೊಂದು ಮಾರ್ಗವನ್ನ ಹಿಡಿಯುವಂತೆ ಆಗಬೇಕು. ಅದಕ್ಕಾಗಿ ವಿಮುಖಾನ್ ಕುರು, ನನ್ನಿಂದ ವಿಮುಖರನ್ನಾಗಿ ಮಾಡು. ಇಂತಹ ಶಾಸ್ತ್ರಗಳನ್ನ ರುದ್ರದೇವರೇ ಸರ್ವೋತ್ತಮ ಅಂತ ಹೇಳಿ ರಚನೆ ಮಾಡಿ ವಿಮುಖರನ್ನಾಗಿ ಮಾಡು. ಹೇಳ್ತಾರೆ ಮತ್ತೆ ಭಗವಂತ, ಮಾಂಚ ಗೋಪಯ. ಆ ಗ್ರಂಥದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮಾಂ ಗೋಪಯ, ನನ್ನನ್ನ ಮುಚ್ಚಿ ಹಾಕಬೇಕು. ಅಂದ್ರೆ ನನ್ನ ಬಗ್ಗೆ ಏನು ಹೇಳಬಾರದಲ್ಲಿ, ಬಹಳವಾಗಿ ಹಿಂದೆ ವಿಚಾರವನ್ನ ಹೇಳಬೇಕು, ಹಂಗೆ ಬೇರೆ ಬೇರೆ ವಿಚಾರಗಳನ್ನ ಹೇಳಬೇಕು. ನನ್ನನ್ನ ತಿಳಿಸಿ ಕೊಡಬಾರದು, ನನ್ನನ್ನ ಮುಚ್ಚಿ ಹಾಕಬೇಕು. ಮಾಂಚ ಗೋಪಯ ಅಂತ ಹೇಳಿ ಏನ ಹಂಗ ನನ್ನ ಬಗ್ಗೆ ನನ್ನ ಗುಣಗಳನ್ನ ನನ್ನ ಒಂದು ವಿಷಯವನ್ನ ಮುಚ್ಚಿ ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ, ನಿನ್ನ ಬಗ್ಗೆನೇ ಹೇಳ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ, ಏನ ಎಂಬುದಕ್ಕೆ ಏನ ಗೋಪನೇನ, ಹೀಗೆ ಗೋಪನ ಮಾಡೋದ್ರಿಂದ ಗುಪ್ತವಾಗಿಡೋ ನನ್ನ ಒಂದು ತತ್ವವನ್ನ ಗುಪ್ತವಾಗಿ ಇಡೋದರಿಂದ ಏನಾಗ್ತದೆ ಅಂದ್ರೆ, ಏಷಾ ಸೃಷ್ಟಿ ಅಧರ ಉತ್ತರ ಅಧರ ಸ್ಯಾತ್ ತಥಾ ಕುರು. ಏನಂದ್ರೆ ಉತ್ತರ ಎಂಬುದಕ್ಕೆ ಏನರ್ಥ ಅಂದ್ರೆ, ಟಿಪ್ಪಣಿಕ ಬರೀತಾರೆ, ಉತ್ತರ ಎಂಬುದಕ್ಕೆ ಕೃತಾದೌ ಸದಾಚಾರೇಣ ಊರ್ಧ್ವಲೋಕ ಗಮನೋನ್ಮುಖಿ. ನೋಡಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮೊದಲಾದಂತಹ ಯುಗಗಳಲ್ಲಿ ಏನು ಅಲ್ಲಿ ಯಾವಾಗಲೂ ಏನಿರ್ತದೆ ಅಂದ್ರೆ ಸದಾಚಾರನೇ ಇರ್ತದೆ. ಅಲ್ಲಿ ಆ ಕೃತಯುಗದಲ್ಲಿ ಅಂತೂ ಸಂಪೂರ್ಣ ಧರ್ಮನೇ ಇರ್ತದೆ. ಹೀಗೆ ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಅಂತಹ ಪ್ರಸಂಗದೊಳಗೆ ಏನು ಅಂದ್ರೆ ದುಷ್ಟರು, ಅಯೋಗ್ಯರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಕೃತಾದು ಸದಾಚಾರೇಣ, ಅವರು ಸದಾಚಾರವನ್ನ ಆಚರಣೆ ಮಾಡ್ತಾ ಊರ್ಧ್ವಲೋಕ ಗಮನೋನ್ಮುಖಿ. ಊರ್ಧ್ವಲೋಕ ಅಂದ್ರೆ ಉತ್ತಮ ಲೋಕವನ್ನ ಹೊಂದುವಂತಹ ಮಾರ್ಗವನ್ನ ಆ ಕಡೆ ಮುಖವನ್ನ ಮಾಡಿರ್ತಾರೆ ಅವರು ಕೂಡ. ಅದಕ್ಕಾಗಿ ಅಂಥವರನ್ನ ಏನು ಮಾಡಬೇಕು, ಅಧರ ಸ್ಯಾತ್ ಕುರು. ಅಧರ ಎಂಬುದಕ್ಕೆ ಅಧೋಲೋಕ ಅಂದ್ರೆ ನರಕಾದ್ಯಧೋಲೋಕ ಗಮನೋನ್ಮುಖಿ ಸ್ಯಾತ್. ಆ ವ್ಯಕ್ತಿಗಳು ನರಕಾದ್ಯಧೋಲೋಕವನ್ನ ಹೋಗುವಂತಹ ಮಾರ್ಗ ಕಡೆಗೆ ಮುಖ ಮಾಡಬೇಕು, ಮಾರ್ಗವನ್ನು ಹಿಡಿಬೇಕು. ಆ ಮಾರ್ಗವನ್ನು ಹಿಡಿಬೇಕು ಅಂತಂದ್ರೆ ನೀ ಏನ್ ಮಾಡಬೇಕು ಅಂದ್ರೆ, ವಿಷ್ಣು ಸರ್ವೋತ್ತಮ ಅಲ್ಲ, ನೀನೇ ಸರ್ವೋತ್ತಮ, ಹರನೇ ಸರ್ವೋತ್ತಮ, ರುದ್ರದೇವರೇ ಸರ್ವೋತ್ತಮ ಅಂತ ಅವರು ತಿಳಿದುಕೊಳ್ಳಬೇಕು. ಹಂಗೆ ತಿಳಿದುಕೊಳ್ಳಬೇಕಂತ ನೀನು ಆ ರೀತಿಯಾಗಿ ಯಥಾರ್ಥವಾದಂತಹ ಗ್ರಂಥಗಳನ್ನ ಮಾಡಿ ಅವರನ್ನ ವಿಮುಖರನ್ನಾಗಿ ಮಾಡು ಎಂಬುದಾಗಿ ಭಗವಂತ ರುದ್ರದೇವರಿಗೆ ಈ ರೀತಿಯಾಗಿ ತಿಳಿಸಿಕೊಡ್ತಾನೆ. ಸ್ವಾಗಮೈ ಕಲ್ಪಿತೈಸ್ತುಂಚ ಜನಾನ್ಮದ್ ವಿಮುಖಾನ್ ಕುರು ಮಾಂಚ ಗೋಪಯ ಏನಸ್ಯ ಸೃಷ್ಟಿರೇಶೋತ್ತರಾಧರ ಎಂಬುದಾಗಿ ತಿಳಿಸಿ, ಇದೇ ರೀತಿಯಾಗಿ ಮತ್ತೆ ನೋಡಿ, ಹೀಗೆ ಭಗವಂತ ರುದ್ರದೇವರಿಗೆ ತಿಳಿಸಿಕೊಟ್ಟದ್ದು. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ಇದು ಪದ್ಮಪುರಾಣದ ವಚನ. ಇಂತಹ ಪದ್ಮಪುರಾಣದ ವಚನವನ್ನು ಕೊಟ್ಟು ಏನ್ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯ ನಮಗೆ ಸ್ಪಷ್ಟವಾಗಿ ಹೀಗೆ ಬರ್ತಾ ಇದ್ದಾನೆ ಅಂದ್ರೆ, ಇದು ನಾವು ತಿಳಿದುಕೊಳ್ಳಬೇಕಾದದ್ದು ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಬೇಕು. ಇನ್ನೆಲ್ಲವೂ ಕೂಡ ಅನ್ಯ ದೇವತೆಯ ಸರ್ವೋತ್ತಮತ್ವವನ್ನು ಹೇಳಿದ್ದು ಅದು ಮೋಹನೆಗಾಗಿ ಎಂಬುದನ್ನ ಮತ್ತೊಂದು ಪುರಾಣದ ವಚನದಿಂದ ಸ್ಪಷ್ಟವಾಗಿ ಪಡಿಸಿದ್ದಾರೆ. ಹೀಗೆ ಹೇಳಿದಾಗ ನೋಡಿ, ಅಂದ್ರೆ ಏನಾಯ್ತು ಹಾಗಾದ್ರೆ, ಇದು ಪದ್ಮಪುರಾಣ ಅಂದ್ರೆ ಇದು ಅದರೊಳಗೂ 1ನೇ ಖಂಡ, ಪೂರ್ವಖಂಡ ಏನಿದೆ ಅಂದ್ರೆ ಶೈವ ಸಂಬಂಧಿಯಾದದ್ದು, ಶಿವ ಸಂಬಂಧಿಯಾದದ್ದು ಶೈವವಾದಂತಹ ಒಂದು ಕಾಂಡ. ಹೀಗಾಗಿ ಈ ಶೈವ ಕಾಂಡದಲ್ಲಿ ಅಥವಾ ಶೈವ ಗ್ರಂಥಗಳಲ್ಲಿ ರುದ್ರದೇವರ ಗ್ರಂಥಗಳಲ್ಲಿಯೂ ಕೂಡ ಏನ್ ಹೇಳಿದ್ದಾರೆ, ಅಲ್ಲಿ ರುದ್ರದೇವರ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲಿ ಕಾಣುವಂತೆ ಅಥವಾ ಹಿಂದಿನ ಸ್ಕಂದ ಪುರಾಣದ ವಚನವನ್ನ ನೋಡಿದರಿಂದ ಗೊತ್ತಾಗ್ತದೆ, ವಿಷ್ಣು ಸರ್ವೋತ್ತಮತ್ವವನ್ನು ಕೂಡ ಪ್ರತಿಪಾದನೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಇದು ಅನ್ಯ ಗ್ರಂಥಗಳಲ್ಲಿ, ವೈಷ್ಣವ ಗ್ರಂಥವನ್ನು ಬಿಟ್ಟು ಬೇರೆ ಅವೈಷ್ಣವ ಗ್ರಂಥಗಳಲ್ಲಿ
ಆ ವೈಷ್ಣವರಿಗೂ ವಿಷ್ಣು ಸಂಬಂಧಿಗಳೇ ಇದ್ದವರು. ಅಂದ್ರೆ ವಿಷ್ಣುವನ್ನ ಹೊರತುಪಡಿಸಿ ಇನ್ನೆಲ್ಲ ಅನೇಕ ದೇವತೆಗಳಿಗೂ ಸರ್ವೋತ್ತಮತ್ವವನ್ನು ಹೇಳಿದ್ದುಂಟು ವೈಷ್ಣವ ಗ್ರಂಥಗಳಲ್ಲಿ, ಮತ್ತು ವಿಷ್ಣುವಿಗೂ ಸರ್ವೋತ್ತಮತ್ವವನ್ನ ಹೇಳಿದ್ದುಂಟು. ನೋಡ್ರಿ, ಅದನ್ನ ಮುಂದಿನ ಶ್ಲೋಕಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ. ವೈಷ್ಣವೇಶು ವಿಷ್ಣೋ ಶಿವಸ್ಯಾಪಿ ಪರತ್ವಂ. ವೈಷ್ಣವೇಶು, ವೈಷ್ಣವ ಗ್ರಂಥಗಳಲ್ಲಿ ಭಗವಂತನಿಗೂ ಶಿವಸ್ಯಾಪಿ ಮತ್ತು ಶಿವ ರುದ್ರದೇವರಿಗೂ ಕೂಡ ಪರತ್ವವನ್ನ ಉತ್ತಮತ್ವವನ್ನ ಹೇಳಿದ್ದುಂಟು. ಎಲ್ಲಿ? ವೈಷ್ಣವ ಗ್ರಂಥಗಳಲ್ಲಿ. ಇನ್ನು ಶೈವ ಗ್ರಂಥಗಳಲ್ಲಿಯೂ ಕೂಡ ಈ ಕಾಣುವಂತೆ ಸ್ಕಾಂದ ಪುರಾಣ, ಪದ್ಮ ಪುರಾಣ, ಈ ಅನೇಕ ಪುರಾಣಗಳಲ್ಲಿಯೂ ಅವೈಷ್ಣವ ಗ್ರಂಥಗಳಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಶಿವಸ್ಯ ವಿಷ್ಣು ಅಷ್ಟೇ. ಅಲ್ಲಿ ಪ್ರಧಾನವಾಗಿ ಹೆಚ್ಚಿನದಾಗಿ ರುದ್ರದೇವರಿಗೆ ಉತ್ತಮತ್ವವನ್ನು ಹೇಳಿದ್ದು, ವಿಷ್ಣುವಿಗೆ ಉತ್ತಮತ್ವವನ್ನ ಕೆಲವು ಕಡೆ ಹೇಳಿದ್ದು. ಹಾಗಾದರೆ ನೋಡಿ, ಎರಡೂ ಗ್ರಂಥಗಳು, ಎರಡೂ ತರಹದ ಗ್ರಂಥಗಳು. ವೈಷ್ಣವ ಗ್ರಂಥದಲ್ಲಿಯೂ ಕೂಡ ವಿಷ್ಣುವಿಗೂ ಸರ್ವೋತ್ತಮತ್ವ ಪ್ರಧಾನವಾಗಿ, ಶಿವನಿಗೂ ಸರ್ವೋತ್ತಮತ್ವ. ಇನ್ನು ಶೈವ ಗ್ರಂಥಗಳಲ್ಲಿ ಶಿವನಿಗೂ ಸರ್ವೋತ್ತಮತ್ವ, ವಿಷ್ಣುವಿಗೂ ಸರ್ವೋತ್ತಮತ್ವ. ಹೀಗೆ ಹೇಳ್ತಾ ಇದ್ದುದರಿಂದ ಏವಂ ಸತಿ ನಿರ್ಣಯ ಕಥಂ ಇತ್ಯತಃ ಆಹ. ಹಿಂಗಾಗ್ಬಿಟ್ರೆ ಯಾವ್ದು ಖರೆ ಅನ್ಕೋಬೇಕ್ರಿ ನಾವು? ವೈಷ್ಣವ ಗ್ರಂಥದಲ್ಲಿ ವಿಷ್ಣು ಸರ್ವೋತ್ತಮತ್ವ ಹೇಳಿದ್ದಾರೆ, ಅಥವಾ ಶೈವ ಗ್ರಂಥದಲ್ಲಿ ಶಿವನಿಗೆ ಅಷ್ಟೇ ಸರ್ವೋತ್ತಮತ್ವ ಹೇಳಿದ್ದಾರೆ ಅಂತಂದ್ರೆ ಯಾವುದೋ ಒಂದನ್ನು ಇಟ್ಕೊಂಡು ಇದು ಸರಿ ಅಂತ ಹೋಗ್ಬೋದು. ಅಂದ್ರೆ ಎರಡೂ ತರಹದ ಗ್ರಂಥಗಳಲ್ಲಿಯೂ ಕೂಡ ಇಬ್ಬರಿಗೂ ಸರ್ವೋತ್ತಮತ್ವವನ್ನ ಹೇಳ್ತಾ ಇದ್ದುದರಿಂದಾಗಿ ಗೊಂದಲ ಆಯ್ತಲ್ಲ. ಹಾಗಾದ್ರೆ ಯಾವುದು ನಿರ್ಣಯಿಕೊಳ್ಳಬೇಕು ಅಂತ ಪ್ರಶ್ನೆ. ಇದು ಒಂದು ಬಾಲಿಶವಾದಂತಹ ಪ್ರಶ್ನೆ, ಅಥವಾ ಪ್ರಶ್ನೆ, ಅಜ್ಞಾನಿಯಾದಂತಹ ವ್ಯಕ್ತಿಯ ಪ್ರಶ್ನೆ. ಯಾಕೆ ಅಂದ್ರೆ ವೈಷ್ಣವ ಗ್ರಂಥದಲ್ಲಿ, ವೈಷ್ಣವ ಪುರಾಣಗಳಲ್ಲಿ ದೇವರನ್ನ ಹೊರತುಪಡಿಸಿ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ, ರುದ್ರದೇವರು ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಅಂತ ಇಟ್ಟುಕೊಂಡು ಶೈವ ಗ್ರಂಥದಲ್ಲಿ ಅಂತೂ ಎರಡು ಹೇಳಿದ್ದಾರೆ. ಶೈವ ಗ್ರಂಥದಲ್ಲಿ ಶಿವನಿಗೂ ಸರ್ವೋತ್ತಮತ್ವ ಹೇಳಿದ್ದಾರೆ, ವಿಷ್ಣುವಿಗೂ ಸರ್ವೋತ್ತಮತ್ವ ಹೇಳಿದ್ದಾರೆ. ಇದು ನಿಜವಾದದ್ದು. ವೈಷ್ಣವ ಗ್ರಂಥದಲ್ಲಿ ಶಿವನಿಗೆ ಸರ್ವೋತ್ತಮತ್ವ ಹೇಳಿಲ್ಲ, ವಿಷ್ಣುವಿಗೆ ಮಾತ್ರ ಸರ್ವೋತ್ತಮತ್ವವನ್ನು ಹೇಳಿದ್ದು. ಅಲ್ಲಿಯೂ ಕೂಡ ಶಿವನಿಗೆ ಸರ್ವೋತ್ತಮತ್ವ ಹೇಳಿದ್ದಾರೆ ಅಂತ ಇಟ್ಟುಕೊಂಡು ಎರಡೂ ಗ್ರಂಥಗಳಲ್ಲಿ ಇಬ್ಬರಿಗೂ ಸರ್ವೋತ್ತಮತ್ವವನ್ನು ಹೇಳಿಬಿಟ್ರೆ ಹೇಗೆ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದದ್ದು, ಹಾಗೆ ಯಾಕೆ ತಿಳಿದಿದೆ, ಹಾಗಲ್ಲೇ ಅಲ್ಲ, ನಿರ್ಣಯ ಮಾಡಿಕೊಳ್ಳಿಕ್ ಒಂದೇ ಬರ್ತದೆ. ಯಾಕೆ ನಿರ್ಣಯ ಮಾಡಿಕೊಳ್ಳಿಕ್ ಬರ್ತದೆ ಅಂತಂದ್ರೆ, ವೈಷ್ಣವ ಗ್ರಂಥದಲ್ಲಿ, ಅಂದ್ರೆ ವೈಷ್ಣವ ಗ್ರಂಥ ಇದ್ದದ್ದು ಇದಕ್ಕೆ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುವುದಕ್ಕಾಗಿ. ಅಲ್ಲಿ ಮಾತ್ರ ವೈಷ್ಣವ ಗ್ರಂಥಗಳಲ್ಲಿ, ವೈಷ್ಣವ ಶಾಸ್ತ್ರಗಳಲ್ಲಿ ಎಲ್ಲಿಯೂ ಕೂಡ ಭಗವಂತನನ್ನ ಹೊರತುಪಡಿಸಿ ಇನ್ನು ರುದ್ರದೇವರಿಗೆ ಯಾರಿಗೂ ಕೂಡ ಸರ್ವೋತ್ತಮತ್ವವನ್ನ ವೈಷ್ಣವ ಗ್ರಂಥದಲ್ಲಿ ಹೇಳೇ ಇಲ್ಲ. ಅವೈಷ್ಣವ ಗ್ರಂಥದಲ್ಲಿ ಆದರೂ ಶಿವನಿಗೂ ಸರ್ವೋತ್ತಮತ್ವ ಹೇಳಿದ್ದಾರೆ, ವಿಷ್ಣುವಿಗೂ ಸರ್ವೋತ್ತಮತ್ವ ಹೇಳಿದ್ದಾರೆ. ಇದರಿಂದ ನಾವು ಸ್ಪಷ್ಟ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ. ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 59ನೇ ಶ್ಲೋಕ. ನಚ ವೈಷ್ಣವ ಶಾಸ್ತ್ರೇಷು ವೇದೇಷ್ವಪಿ ಹರೇಃ ಪರಃ ಕ್ವಚಿದುಕ್ತೋನ್ಯಶಾಸ್ತ್ರೇಷು ಪರಮೋ ವಿಷ್ಣುರೀರಿತಃ. ನ ಚ ವೈಷ್ಣವ ಶಾಸ್ತ್ರೇಷು ವೇದೇಷ್ವಪಿ ಹರೇಃ ಪರಃ ಕ್ವಚಿದುಕ್ತೋನ್ಯಶಾಸ್ತ್ರೇಷು ಪರಮೋ ವಿಷ್ಣುರೀರಿತಃ ಎಂಬುದಾಗಿ 59ನೆಯ ಶ್ಲೋಕ ಪದವಿಭಾಗ. ನ ಚ ವೈಷ್ಣವ ಶಾಸ್ತ್ರೇಷು ವೇದೇಷು ಅಪಿ ಹರೇಃ ಪರಃ ಕ್ವಚಿತ್ ಉಕ್ತಃ ಅನ್ಯಶಾಸ್ತ್ರೇಷು ಪರಮಃ ವಿಷ್ಣುಃ ಈರಿತಃ. ಏನ್ ಪ್ರಶ್ನೆ ಮಾಡ್ತಾ ಇದ್ದದ್ದು? ವೈಷ್ಣವ ಶಾಸ್ತ್ರದಲ್ಲಿ ಪ್ರಧಾನವಾಗಿ ವಿಷ್ಣುವಿಗೆ ಸರ್ವೋತ್ತಮತ್ವ, ಅಲ್ಲಿಯೂ ಶಿವನಿಗೆ ಸರ್ವೋತ್ತಮ ಅಂತ ಇಟ್ಕೊಂಡು, ಇನ್ನು ಅವೈಷ್ಣವ ಶಾಸ್ತ್ರದಲ್ಲಿ ಪ್ರಧಾನವಾಗಿ ಶಿವನಿಗೆ
ಪ್ರಧಾನವಾಗಿ ವಿಷ್ಣುವಿಗೂ ಸರ್ವೋತ್ತಮತ್ವವನ್ನ ಹೇಳಿಬಿಟ್ರೆ ನಿರ್ಣಯ ಮಾಡೋದು ಹೇಗೆ ಅಂತ ಕೇಳಿತ್ತಲ್ಲ, ಅದಕ್ಕೆ ಭಗವಂತ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ನಚ ವೈಷ್ಣವ ಶಾಸ್ತ್ರೇಷು ವೇದೇಶು ಅಪಿ ಹರೇಹೇ ಪರಃ ಕ್ವಚಿತ್ ಉಕ್ತಃ. ನೋಡಿ, ವೈಷ್ಣವ ಶಾಸ್ತ್ರೇಷು, ವೈಷ್ಣವ ಶಾಸ್ತ್ರಗಳಲ್ಲಿ ನೋಡಿ, ವೈಷ್ಣವ ಶಾಸ್ತ್ರಗಳು ಅಂದ್ರೆ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಂತಹ ಶಾಸ್ತ್ರಗಳು. ಆ ಶಾಸ್ತ್ರಗಳಲ್ಲಿ ವೇದೇಶು ಅಪಿ, ಪ್ರಧಾನವಾಗಿ ವೇದಗಳಲ್ಲಿಯೂ ಕೂಡ, ವೈಷ್ಣವ ಶಾಸ್ತ್ರಗಳಲ್ಲಿ ಮತ್ತು ವೇದಗಳಲ್ಲಿಯೂ ಕೂಡ ಹರೇಹೇ ಪರಃ, ಹರಿಗಿಂತಲೂ ಕೂಡ ಶ್ರೇಷ್ಠ ಅಂತ ಕ್ವಚಿದ್ ನ ಉಕ್ತಃ, ಎಲ್ಲಿಯೂ ಕೂಡ ಹೇಳೇ ಇಲ್ಲ. ವೈಷ್ಣವ ಶಾಸ್ತ್ರಗಳಲ್ಲಿ ವೇದಗಳಲ್ಲಿಯೂ ಕೂಡ ಹರಿಗಿಂತಲೂ ಉತ್ತಮ ಮತ್ತೊಬ್ಬರು ಕ್ವಚಿತ್ ನ ಉಕ್ತಃ, ಎಲ್ಲೂ ಹೇಳೇ ಇಲ್ಲ. ಆದರೆ ಅನ್ಯ ಶಾಸ್ತ್ರೇಶು, ಇನ್ನು ಬೇರೆ ಶಾಸ್ತ್ರಗಳಲ್ಲಿ, ಅವೈಷ್ಣವ ಶಾಸ್ತ್ರಗಳಲ್ಲಿ, ಶೈವ ಗ್ರಂಥಗಳಲ್ಲಿ ಅಲ್ಲಿಯಾದರೂ ಕೂಡ ಪರಮಃ ವಿಷ್ಣುರೀರಿತಃ, ವಿಷ್ಣು ಪರಮಃ ಈರಿತಃ, ಭಗವಂತ ಉತ್ತಮ ಅಂತ ಅನ್ಯಶಾಸ್ತ್ರಗಳಲ್ಲಿಯೂ ಪ್ರತಿಪಾದನೆ ಮಾಡಿದ್ದಾರೆ. ಹೀಗಾಗಿ ಯಾವ ವೈಷ್ಣವ ಶಾಸ್ತ್ರದಲ್ಲಿ ಅನ್ಯ ದೇವತೆಯನ್ನ ಉತ್ತಮ ಅಂತ ಪ್ರತಿಪಾದನೆ ಮಾಡಿದರೆ ಈ ಗೊಂದಲ ಹುಟ್ಟಬೇಕಾಗಿತ್ತು. ಆದರೆ ವೈಷ್ಣವ ಶಾಸ್ತ್ರದಲ್ಲಿ, ವೇದಗಳಲ್ಲಿ ಎಲ್ಲಿಯೂ ಕೂಡ ವಿಷ್ಣುವನ್ನ ಬಿಟ್ಟು ಬೇರೆಯವರಿಗೆ ಸರ್ವೋತ್ತಮತ್ವವನ್ನು ಹೇಳೇ ಇಲ್ಲ. ಕೇವಲ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನು ಹೇಳಿದ್ದು. ಅಂದಮೇಲೆ ಇನ್ನು ಅನ್ಯಶಾಸ್ತ್ರದಲ್ಲಿಯೂ ಕೂಡ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನ ಹೇಳ್ತಾ ಇದ್ದಾರೆ. ಇದರಿಂದ ಸ್ವತಃ ಶೈವಶಾಸ್ತ್ರಂ ಸ್ವವಚನ ವಿರೋಧಾದೇವ ಅಪ್ರಮಾಣಂ ಇತಿ ಭಾವ. ನೋಡಿ, ಶೈವಶಾಸ್ತ್ರವನ್ನು ತಗೊಳ್ಳಿ. ಶೈವಶಾಸ್ತ್ರದಲ್ಲಿ ಶಿವನೇ ಸರ್ವೋತ್ತಮ ಅಂತ ರುದ್ರದೇವರು ತಾ ಹೇಳಿಕೊಂಡದ್ದು. ಹೀಗೆ ಹೇಳಿಕೊಂಡು ಮತ್ತೆ ಭಗವಂತನಿಗೆ ಸರ್ವೋತ್ತಮತ್ವವನ್ನ ಹೇಳ್ತಾ ಇದ್ದುದರಿಂದಾಗಿ ಸ್ವವಚನ ವಿರೋಧ, ತಮ್ಮ ಮಾತಿಗೆ ತಮಗೆ ವಿರೋಧ ಬರುತ್ತದೆ. ತಾನು ಉತ್ತಮ ಅಂತ ತಾನೇ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ, ಮತ್ತೊಂದು ಅದೇ ಗ್ರಂಥದಲ್ಲೇನೆ ಭಗವಂತ ಸರ್ವೋತ್ತಮ ಅಂತ ಹೇಳ್ತಾ ಇದ್ದುದರಿಂದಾಗಿ ಸುಮ್ಮನೆ ಬೇಕಂತಲೇ ಹಾಗೆ ಹೇಳಿದ್ದು ಭಗವಂತನ ಆಜ್ಞೆಯಿಂದ. ರುದ್ರದೇವರು ಒಂದು ಅವರ ಅಜ್ಞಾನದಿಂದ ಹೇಳಿದ್ದಲ್ಲ, ಭಗವಂತನ ಆಜ್ಞೆಯಿಂದ ಆ ರೀತಿಯಾಗಿ ಹೇಳಿದ್ದು. ತಾನೇ ಸರ್ವೋತ್ತಮ ಅಂತ ಹೇಳಿ ಮತ್ತೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ಮಾತಿನ ವಿರೋಧ ತಮಗೇ ಬರ್ತದೆ ಅಂತಂದ್ರೆ ಇಂತಹ ಗ್ರಂಥ ಇದು ಅಪ್ರಮಾಣ, ಇದು ಯೋಗ್ಯ ಅಲ್ಲ, ತಿಳಿದುಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ಅರ್ಥ. ಅಂದ ಮೇಲೆ ಅಲ್ಲಿ ಹೇಳಿದಂತೆ ಅನ್ಯ ದೇವತೆಗೆ ಸರ್ವೋತ್ತಮತ್ವ ಇದು ಸರಿಯಲ್ಲ, ಅದು ಮೋಹಶಾಸ್ತ್ರ. ಹಾಗಾದ್ರೆ ವೈಷ್ಣವ ಶಾಸ್ತ್ರದಲ್ಲಿ ಹೇಳಿದಂತೆ ವಿಷ್ಣುವಿಗೇನೆ ಸರ್ವೋತ್ತಮತ್ವ ಏನು ಹೇಳಿದ್ದಾರಲ್ಲ, ಇದೇ ಒಂದು ಯಥಾರ್ಥವಾದಂತಹ ಜ್ಞಾನ, ಇದನ್ನೇ ತಿಳಿದುಕೊಳ್ಳಬೇಕು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಅನ್ಯಶಾಸ್ತ್ರಗಳು, ಮೋಹಕ ಶಾಸ್ತ್ರಗಳು, ಅದು ಅಜ್ಞಾನಿಗಳಿಗೆ, ಅಸುರರಿಗೆ ಮೋಹನ ಮಾಡುವುದಕ್ಕಾಗಿ ಆ ರೀತಿಯಾಗಿ ಭಗವಂತ ರುದ್ರದೇವರಿಂದ, ಆ ರೀತಿಯಾಗಿ ರುದ್ರದೇವರೇ ಮೊದಲಾದಂತಹ ದೇವತೆಗಳಿಂದ ರಚನೆ ಮಾಡಿ ತನ್ನ ಆಜ್ಞೆಯಿಂದ ಆ ಒಂದು ಕಾರ್ಯವನ್ನ ಭಗವಂತ ಮಾಡಿಸಿದ್ದು ಎಂಬುದನ್ನ ತಿಳಿದುಕೊಳ್ಳಬೇಕು. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮತ್ತೊಂದು ರೀತಿಯಿಂದಲೂ ಕೂಡ ಭಗವಂತನಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾರೆ. ಇಲ್ಲಿಯವರೆಗೆ ಭಗವಂತನೇ ಸರ್ವೋತ್ತಮ ಎಂಬುವಂತಹ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಅದೇ ಒಂದು ವಿಚಾರವನ್ನ ಮತ್ತೊಂದು ಪ್ರಮಾಣಗಳಿಂದ, ಪ್ರಕಾರಾಂತರಗಳಿಂದ ಪ್ರಮಾಣಗಳನ್ನು ಕೊಟ್ಟು ಭಗವಂತನೇ ಸರ್ವೋತ್ತಮ ಎಂಬುವಂತ ವಿಷಯವನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪ್ರತಿಪದ ಇದೆ, ನಾಡಿದ್ದು ಮತ್ತೆ ಅದನ್ನು ತಿಳಿದುಕೊಳ್ಳೋಣ ಅಂತ ಹೇಳಿದ್ರೆ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.